ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾಕೋ ಎಡಗಣ್ಣು ಹೊಡ್ಕೊತೈತೆ, ಯಾರು ಕಾಸು ಕೊಡ್ತಾರೋ ಗೊತ್ತಿಲ್ಲ. ನೋಡಿ, ಇವತ್ತು ನಾನು ಮಜ್ಜಿಗೆನ ಗಿಡಗಳಿಗೆ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮಜ್ಜಿಗೆನ ನಾವು ಹುಳಿ ಬಂದಿರಬೇಕು ಆ ಥರ ಮಜ್ಜಿಗೆ ತಗೋಬೇಕು. ಮತ್ತು ಇದು ನಾವು ಮನೇಲಿ ಎಪ್ಪಾಕಿ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಡೈರಿಯಿಂದ ನಾವು ಮೊಸರು ತರ್ತೀವಲ್ಲ ಅದರಿಂದನೂ ಮಜ್ಜಿಗೆ ಮಾಡ್ಕೊಂಡ್ರೂ ಆಗುತ್ತೆ. ನಾನು ಡೈರಿಯಿಂದ ಮೊಸರು ತಂದು ಒಂದೆರಡು ದಿವಸ ಆದಮೇಲೆ ಅದು ಚೆನ್ನಾಗಿ ಹುಳಿ ಬಂದಮೇಲೆ ನಾನು ಮಜ್ಜಿಗೆ ಕಡಿದು ಅದರಿಂದ ಬೆಣ್ಣೆ ಎಲ್ಲನೂ ತೆಗೆದುಬಿಟ್ಟು ಇವಾಗ ನಾನು ಅದನ್ನು ಒಂದು 3 ದಿನ ಹಂಗೆ ಇಟ್ಟಿದ್ದೆ. ಮಜ್ಜಿಗೆನ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೆ. ಇವಾಗ ನಾನು ಗಿಡಗಳಿಗೆ ಕೊಡ್ತಾ ಇದ್ದೀನಿ. ಮಜ್ಜಿಗೆನ ಗಿಡಗಳಿಗೆ ಯಾತು ಕೊಡ್ತಾರೆ? ಇದು ಕಾಯಿ ಉದುರೋದು, ಮೊಗ್ಗೆಲ್ಲ ಉದುರುತ್ತೆ, ಮತ್ತು ಕಾಯಿಗಳು ಡೊಂಕಾಗಿ ಬಿಡೋದು, ಕರೆಕ್ಟಾಗಿ ಬಿಡೋದಿಲ್ಲ. ನೋಡಿ, ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಮಜ್ಜಿಗೆ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಕಾಯಿ ಬರುತ್ತೆ, ಹೂವು ಎಲ್ಲ ಬರುತ್ತೆ. ಮಜ್ಜಿಗೆಯಲ್ಲಿ ಹಲವಾರು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದ್ರ ಜೊತೆಯಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ಅಂಶ ಕೂಡ ಇದು ಮಜ್ಜಿಗೆನಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಮಜ್ಜಿಗೆಯಿಂದ ಉಪಯೋಗ ಅನ್ನೋದಕ್ಕೋಸ್ಕರನೇ ನಾವು ಗಿಡಗಳಿಗೆ ಹಾಕೋದು. ಈ ಮಜ್ಜಿಗೆ ಗಿಡಗಳಿಗೆ ಟಾನಿಕ್ ಥರ ಯೂಸ್ ಆಗುತ್ತೆ. ಇದು ಈಗ ಮನುಷ್ಯರಿಗೆ ಟಾನಿಕ್ ಕುಡಿದಾಗ ಹೆಂಗೆ ಶಕ್ತಿ ಬರುತ್ತೆ ನೋಡಿ, ಆ ಥರ ಗಿಡಗಳಿಗೂ ಅಷ್ಟೇ ಮಜ್ಜಿಗೆ ಹಾಕಿದಾಗ ಅದಕ್ಕೆ ತುಂಬ ಶಕ್ತಿ ಇರ್ತೈತೆ. ಇದನ್ನು ತಿಂಗಳಿಗೆ 2 ಸತಿ ಆದ್ರೂ ಕೊಡ್ಬೋದು. ಹುಳಗಳಿಗೆ ತುಂಬ ಉಪಯೋಗ ಆಗುತ್ತೆ ಇದು ಮಜ್ಜಿಗೆ. ಅದರಲ್ಲೂ ಕರಿಬೇವಿನ ಗಿಡಕ್ಕಂತೂ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆಯಲ್ಲಿ ಪೆಪ್ಪರು, ಟೊಮೊಟೊ, ಹಣ್ಣಿನ ಗಿಡ ಯಾವುದೇ ಗಿಡಕ್ಕೆ ಹಾಕಿದ್ರೂ ಒಳ್ಳೆ ಗೊಬ್ಬರ ಆಗುತ್ತೆ, ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಮತ್ತು ಇದು ಹುಳಗಳು ಅಷ್ಟೇ, ಹುಳಗಳು ಬರದೇ ಇರೋದಕ್ಕೂ ಒಳ್ಳೆ ಉಪಯೋಗ ಆಗುತ್ತೆ. ನಾವು ಮತ್ತು ಸ್ಪ್ರೇ ಕೂಡ ಮಾಡ್ಬೋದು. ನೀವು ಇದು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಸ್ಪ್ರೇ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಈ ಥರ ಗಿಡಗಳಿಗಾದ್ರೂ ಕೊಡ್ಬೋದು. ಈ ಟಾನಿಕ್ಕು ಫಂಗಲ್ ಇನ್ಫೆಕ್ಷನಿಂದನೂ ಗಿಡನ ಕಾಪಾಡ್ತೈತೆ. ಅದಕ್ಕೋಸ್ಕರನೇ ನಾವು ಈ ಥರ ಮಜ್ಜಿಗೆ ಅಂತಲೂ ಹೇಳ್ಬೋದು, ಈ ಟಾನಿಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಿಂದ ತುಂಬ ಉಪಯೋಗಗಳಿದ್ದಾವೆ ಗಿಡಗಳಿಗೆ. ಹುಳಯಿಂದನೂ ಮುಕ್ತಿ ಪಡಿಬೋದು ಮಜ್ಜಿಗೆ ಹಾಕೋದ್ರಿಂದ. ನಾನು ಒಂದೇ ಗಿಡಕ್ಕೆ ಅಂತ ಅಲ್ಲ, ಎಲ್ಲ ಗಿಡಕ್ಕೂ ಕೊಡ್ತೀನಿ. ಯಾವುದೇ ಒಂದು ಫರ್ಟಿಲೈಸರ್ ಆಗಲಿ, ಒಂದು ಗೊಬ್ಬರ ಆದ್ರೂ ಅಷ್ಟೇ, ಎಲ್ಲ ಗಿಡಗಳಿಗೂ ಕೊಡ್ತೀನಿ. ನಾನು ತಿಂಗಳಿಗೆ 1 ಸತಿ ಆದ್ರೂ ಕೊಡ್ತಿರ್ತೀನಿ. ನಾನು ತಿಂಗಳಿಗೆ 1 ಸತಿ ಆದರೂ ಕೊಡ್ಬೋದು, ಇಲ್ಲ 2 ಸತಿನಾದರೂ ಕೊಡ್ಬೋದು. ನಾನು ನನ್ನ ಗಿಡಗಳಿಗೆ ಏನೇ ಮಿಸ್ ಮಾಡಿದ್ರೂ ಈ ಟಾನಿಕ್ ಅಂತೂ ಮಿಸ್ ಮಾಡಲ್ಲ. ತಿಂಗಳಿಗೆ 2 ಸತಿ ಕೊಡ್ತೀನಿ. ಯಾಕೆಂದರೆ ನಮಗೆ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬರಬೇಕು, ಮತ್ತು ಹುಳುಗಳಿಂದ ಮುಕ್ತಿ ಪಡಿಬೇಕು. ಅದಕ್ಕೋಸ್ಕರ ನಾನು ಕೊಡ್ತೀನಿ. ನೋಡಿ, ನನ್ನ ಗಾರ್ಡನಲ್ಲಿರೋ ಎಲ್ಲ ಗಿಡಗಳಿಗೂ ನಾನು ಕೊಡ್ತಾ ಇದ್ದೀನಿ. ನಾವು ಮಜ್ಜಿಗೆ ಹುಳಿ ಬಂದಿದೆ ಅಂದ್ಬಿಟ್ಟು ಬಿಸಾಕ್ತೀವಿ. ಅದ್ರ ಬದಲು ನಾವು ಗಿಡಗಳಿಗೆ ಕೊಟ್ಟರೆ ನಮಗೆ ಹೆಚ್ಚು ಹೂವು, ತರಕಾರಿ, ಹಣ್ಣು ಎಲ್ಲನೂ ಸಿಗುತ್ತೆ. ಈ ಥರ ಮಾಡಬೇಕು. ಮತ್ತು ಇದು ಬೇರ್ಗಳಿಗೆ ತಾಕಂಗೆ ಮಾತ್ರ ಕೊಡಬೇಕು. ಈಗ ನಾವು ಹಾಕಿದಾಗ ಕೆಳಗಡೆ ಎಲ್ಲ ನೀರು ಚೆಲ್ಲಬಾರ್ದು ಅದು ಮಜ್ಜಿಗೆ. ಈಗ ನಾವು ಹಾಕಿದ್ದೆಲ್ಲ ಕೆಳಗಡೆನೇ ಹೊರಟೋದ್ರೆ ನಾವು ಹಾಕಿನೂ ಏನು ಪ್ರಯೋಜನ ಇರಲ್ಲ. ಅದಕ್ಕೋಸ್ಕರ ನಾವು ಅದು ಸ್ವಲ್ಪ ಹಾಕಬೇಕು, ಬೇರಿಗೆ ತಾಕೋಷ್ಟು ಮಾತ್ರ ಹಾಕೋಬೇಕು. ಇನ್ನು ಇನ್ನೊಂದು ದಿನ ಕೊಡೋಣ ಬಿಡಿ, ಆ ಥರ ಯಾಕೆ ಮಾಡಬಾರ್ದು. ನೋಡಿ, ನಾನು ಹಾಕಿದ್ದೀನಲ್ಲ ಗಿಡಗಳಿಗೆ, ಅದು ಯಾವುದೇ ರೀತಿ ಪಾಟಿಂದ ಕೆಳಗಡೆ ಚೆಲ್ಲಿಲ್ಲ. ನಾನು ಹಾಕಬೇಕಾದ್ರೆ ಮಾತ್ರ ಚೆಲ್ಲಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.